ಶಾಂತಿ ವಾಹನವನ್ನು ಇನಾಗ್ರೇಷನ್ ಮಾಡಿದ್ದೀವಿ. ಇವತ್ತು ಅದ್ರ ಜೊತೆಯಲ್ಲಿ ಇಲ್ಲಿ ನಾವು 3 ಗಾಡಿ, ಟೋಟಲ್ 4 ಗಾಡಿಯನ್ನು ಇವತ್ತು ನಾವು ಇನಾಗ್ರೇಷನ್ ಮಾಡಿದ್ದೀವಿ. ಇದರಲ್ಲಿ ಕೋಲಾರಲ್ಲಿ 2 ಗಾಡಿ ಇರುತ್ತೆ, ಬಂಗಾರಪೇಟೆಯಲ್ಲಿ 1 ಗಾಡಿ ಇರುತ್ತೆ, ಮತ್ತು ಇನ್ನೂ 2 ಗಾಡಿ ನಾವು ಮಾಡ್ತಾ ಇದ್ದೀವಿ. ಒಂದು ಮಾಲೂರಿಗೆ ಮತ್ತು ಒಂದು KGFಗೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಶ್ರೀನಿವಾಸಪುರ ಮತ್ತು ಮುಲ್ಬಾಗಲ್ಗೆ ನಮ್ಮ ಮಾಜಿ ಸಂಸದರಾದ KH ಮುನಿಯಪ್ಪ ಅವರ ಹತ್ರ ಸಮಾಲೋಚನೆ ಮಾಡಿ ಆ 2 ತಾಲೂಕು ಜಿಲ್ಲೆಯ 6 ತಾಲೂಕು ನಾವು ಆಂಬ್ಯುಲೆನ್ಸ್ ಅನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಇಲ್ಲಿ ನಮ್ಮ ಹರೀಶ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸಾದ್ ಬಾಬು ಮತ್ತು ಉದಯಶಂಕರ್ ಅಣ್ಣ ಅವರ ಕೈಗೆ ಇನ್ಚಾರ್ಜ್ ಇಲ್ಲಿ ಅವ್ರು ತಗೊಂಡಿರ್ತಾರೆ. ಬಂಗಾರಪೇಟೆಯಲ್ಲಿ ನಾನು ಚಲಪತಿ ಮತ್ತು ಅವ್ರ ಸಂಗಡಿಗರು ಕಿಶೋರ್ ಅವರೆಲ್ಲ ಸೇರಿ ತಗೊಂತಾರೆ. ಮಾಲೂರಲ್ಲಿ ನಂಜೇಗೌಡರು ತಗೊಂತಾ ಇದ್ದಾರೆ. KGF ಅಲ್ಲಿ ರೂಪಾ ಶಶಿಧರ್ ಕೊಡ್ತಾ ಇದ್ದೀವಿ. ಶ್ರೀನಿವಾಸಪುರ ರಮೇಶ್ ಕುಮಾರ್ ಅವರ ಹತ್ರ ಮಾತಾಡಿ ಮತ್ತು ಮುಲ್ಬಾಗಲಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆನಂದ್ ರೆಡ್ಡಿ ಅವರು, ರಾಮಲಿಂಗಾರೆಡ್ಡಿ ಅವರು, ಬಿಸೇಗೌಡರ ಹತ್ರ ಮಾತಾಡಿ ಅಲ್ಲಿ ನಾವು ಅರೇಂಜ್ ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ವಿಫಲರಾಗಿದ್ದಾರೆ. ಇವತ್ತು ಜನರನ್ನ ಕಾಪಾಡೋದ್ರಲ್ಲಿ ಈ ಕೋವಿಡ್ ಮಹಾಮಾರಿಯಿಂದ ಅವ್ರ ಕೈಯಲ್ಲಿ ಕಾಪಾಡೋಕೆ ಆಗ್ತಾ ಇರೋದ್ರಿಂದ ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಮತ್ತು ನಮ್ಮ CLP ನಾಯಕರಾದ ಸಿದ್ದರಾಮಯ್ಯ ಅವರ ಅವರು ಏನು ನಮಗೆ ಆದೇಶ ಕೊಟ್ಟರು, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ನನಗೆ ಮೊನ್ನೆ ಫೋನ್ ಮಾಡಿ KH ಮುನಿಯಪ್ಪ ಅವರ ಹತ್ರ ಮಾತಾಡಿ ಆಂಬ್ಯುಲೆನ್ಸ್ಗಳು ಮತ್ತು ರಮೇಶ್ ಕುಮಾರ್ ಅವರ ಹತ್ರ ಎಲ್ಲ ಮಾತಾಡಿ ಆಂಬ್ಯುಲೆನ್ಸ್ಗಳು ಬಿಡಬೇಕು ಅಂತ ಹೇಳಿದ್ರು. ನಾನು ಅದ್ರ ಮುಖಾಂತರ ನಾನೇ ಬೆಂಗಳೂರಿಂದ 3 ಗಾಡಿಗಳನ್ನ ಅರೇಂಜ್ ಮಾಡಿದೆ. ಮತ್ತು ನಮ್ಮ ಬಂಗಾರಪೇಟೆಯಲ್ಲಿ ಇನ್ನೊಬ್ಬರು ಕಿಶೋರ್ ಅವರು 1 ಗಾಡಿಯನ್ನು ಚಿರಶಾಂತಿ ಗಾಡಿಯನ್ನು ಅವರು ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಆದಿಲ್ ಅವ್ರ ಜೊತೆ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಸದಾ ಜನರ ಜೊತೆಲಿ ಇರುತ್ತೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀನಿ. ಯಾಕಂದ್ರೆ ಏನೇನು ರಾಜ್ಯ ಮತ್ತು ಕೇಂದ್ರ BJP ಸರ್ಕಾರಗಳು ಈ ಕೋವಿಡ್ ನಿಯಂತ್ರಿಸೋದರಲ್ಲಿ ವಿಫಲರಾಗಿದ್ದಾರೆ. ಅದರಿಂದ ನಮ್ಮ ಪಕ್ಷದಿಂದ ನಾವೆಲ್ಲರೂ ಒಗ್ಗೂಡಿಸ್ಕೊಂಡು ನಮ್ಮ ಜಿಲ್ಲೆಯ ಶಾಸಕರು, ಮಾಜಿ ಸಂಸದರು ಮತ್ತು ಎಲ್ಲ ನಾಯಕರನ್ನ ಒಗ್ಗೂಡಿಸ್ಕೊಂಡು ನಾವು ಇವತ್ತು ಜನರಿಗೋಸ್ಕರ ದುಡಿಯೋಕೆ ರೆಡಿಯಾಗಿದ್ದೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.